ನಾವು ಸಕ್ಸಸ್ ಆಗಿದ್ದೀವಿ, ಬೇರೆಯವರು ಸಕ್ಸಸ್ ಆಗಲಿ, ಎಲ್ಲರಿಗೂ ಒಂದು ಆಸೆ ಇದೆ ಜೀವನದಲ್ಲಿ ಸಕ್ಸಸ್ ಕಡ್ಬೇಕು. ಆದರೆ ಸಕ್ಸಸ್ ಸುಮ್ಮನೆ ಸಿಗಲ್ಲ. ಸಕ್ಸಸ್ ಸಿಗಬೇಕು ಅಂದರೆ ಅದ್ರ ಹಿಂದೆ ಭಾಳಷ್ಟು ಪರಿಶ್ರಮ ಇರುತ್ತೆ, ತ್ಯಾಗ ಇರುತ್ತೆ. ಸೊ ಪ್ರತಿಯೊಂದನ್ನು ಅಳವಡಿಸಿದಾಗ ಮಾತ್ರ ಜೀವನ ಸಕ್ಸಸ್ ಆಗುತ್ತೆ ಹೊರತು ಇವತ್ತು ಹಸು ತೊಗೊಂಡ್ವಿ, ಇವತ್ತೇ ಲಾಭ ಗಳಿಸಿದ್ವಿ, ಇವತ್ತೇ ಕೋಟ್ಯಾಧಿಪತಿ ಆಗಲ್ಲ ಸ್ನೇಹಿತರೆ. ಯಾರೂ ಆಗಲ್ಲ, ನಾನು ಆಗಿಲ್ಲ, ಯಾರೂ ಆಗಲ್ಲ. ದಿನನಿತ್ಯದ ಪರಿಶ್ರಮ, ಆ ಕೆಲಸದಲ್ಲಿ ತೊಡಗುವಂಥ ಒಂದು ರೀತಿ, ಅದರಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಒಂದು 2 ವರ್ಷದ ಪ್ರೀ ಪ್ಲ್ಯಾನ್ ಮಾಡ್ಕೊತೀವಿ. ಸೊ ಇದೇ ಮೇನ್ ಬರೋದು. ಸೊ ನಾನು ಇವತ್ತು ತೊಗೊಂಡಿದ್ದೀನಿ, ಇವತ್ತೇ ಸಕ್ಸಸ್ ಆಗ್ತೀನಿ ಸಾಧ್ಯತೆ ಇಲ್ಲ. 5, 10, 20 ಹಸುಗಳಲ್ಲಿ 1-2 ಸಮಸ್ಯೆ ಬರೋದು ಕಾಮನ್. ಆ ಸಮಸ್ಯೆಗಳನ್ನು ಮೆಟ್ಟಿನಿತ್ತಿ ಮಾಡ್ತೀನಿ ಅಂದವರು ಯಾವತ್ತೂ ಫೇಲರ್ ಆಗಲ್ಲ. ಸೊ ನಾನು ಪ್ರತಿಯೊಂದು ಡೀಟೇಲ್ ಸಮೇತ ಕೊಟ್ಟಿದ್ದೀನಿ. ಸೊ ಈ 30 ಲೀಟ್ರ್ ಬರೋವಂಥ ಹಸು 15, 16, 17 ಲೀಟ್ರ್ ಬಂದು ಲಾಸ್ ಅಂತ ಅನ್ಸಲ್ಲ. ಯಾವಾಗಂದರೆ ಅದಕ್ಕೆ 15 ಲೀಟ್ರ್ ಕೊಡುವಂಥ ಹಸುಗೆ ಎಷ್ಟು ಫೀಡ್ ಹಾಕ್ತೀವಿ, 30 ಲೀಟ್ರ್ ಕೊಡುವಂಥ ಫೀಡಿಗೆ ಎಷ್ಟು ಹಾಕ್ತೀವಿ, ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನೀವು ಪ್ರೀ ಪ್ಲಾನಲ್ಲಿ ಹೋದಾಗ ಯಾವುದೇ ಕಾರಣಕ್ಕೂ ನೀವು ಫೇಲ್ ಆಗಲ್ಲ. ಸೊ ಪ್ರೀ ಪ್ಲಾನ್ ಇಲ್ಲ, ನಾನೇನು ಕಾಟಾಚಾರಕ್ಕೆ ಮಾಡ್ತೀನಿ, ಹೋಗ್ತೀನಿ ಸಂತೆಯಲ್ಲಿ ಹಸು ತೊಗೊಳ್ತೀನಿ, ಅದರಿಂದ ಹಾಲು ತೆಗಿತೀನಿ, ಆದಾಯ ಗಳಿಸ್ತೀನಿ, ಇದು ಮೂರ್ಖತನ. ಇದು ಇಷ್ಟು ದಿನ ಮಾಡ್ಕೊಂಬಂದಿದ್ದಿದೆ. ನಿಸರ್ಗ ಡೈರಿ ಫಾರ್ಮ್ ಫೋಕಸ್ ಮಾಡ್ತಾರೋ ಬ್ರೀಡಿಂಗಲ್ಲಿ. ಸೊ ಇವತ್ತು ಎಷ್ಟು ಜನ 27,000 ಹಸು ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. 1, 2, 3 ಜನ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ, ತಪ್ಪಾಗಿ ಮಾತಾಡಿದ್ರೆ ಏನೂ ಇಲ್ಲ. ನಾನು ಅದೇ ಮೊನ್ನೆ ಹೇಳ್ತಾ ಇದ್ದೆ, ನಿಮ್ಮ ಹತ್ರ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಥಿಂಕ್ ಮಾಡಿ 84,360 ರೂಪಾಯಿ ದುಡ್ಡಿದೆ ಅಂತ ತಿಳ್ಕೊಳ್ಳಿ. 86,400 ರೂಪಾಯಿ ದುಡ್ಡು ನಿಮ್ಮ ಅಕೌಂಟಲ್ಲಿದೆ. ಆ 86,400 ರೂಪಾಯಲ್ಲಿ ಎಲ್ಲೋ ಒಂದು ಹೆಚ್ಚು ಕಡಿಮೆ ಏನೋ ಆಗಿ ಒಂದು 10 ರೂಪಾಯಿ ಕಳ್ತನ ಆಯಿತು. ಸೊ 10 ರೂಪಾಯಿ ಕಳ್ತನ ಆಗಿದ್ದನ್ನು ನೀವು ಅದನ್ನು ಆ 10 ರೂಪಾಯಿ ಕಳ್ತನ ಆಯ್ತಲ್ಲ, ಆ 10 ರೂಪಾಯಿ ಹಿಂದೆ ಓಡ್ತಾನೆ ಇರ್ತೀರೋ, 10 ರೂಪಾಯಿನೇ ಏನಾಯಿತು ತಲೆ ಕೆಡ್ಸ್ಕೊಂಡು ಓಡಾಡ್ತಿರೋ. ಆದರೆ ಉಳಿದಿರೋವಂಥ 84,390 ರೂಪಾಯಿ ಉಳಿಸ್ತಿರೋ, ಇದು ನಿಮಗೆ ಬಿಟ್ಟಿದ್ದು. ಸೊ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ 86,400 ಸೆಕೆಂಡ್ ಪ್ರತಿದಿನ ಇದೆ. ಸೊ ಅದನ್ನು ನಾನು ಎಲ್ಲೋ ಒಂದು ಕಡೆ 10 ಸೆಕೆಂಡಿಂದ ನೆಗೆಟಿವ್ ಥಿಂಕಿಂಗಲ್ಲಿ ನಾನು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡೆ ಅಂದರೆ ನಾನು ಸಕ್ಸಸ್ ಆಗಲ್ಲ, ಯಾವುದೂ ಸಕ್ಸಸ್ ಆಗಲ್ಲ. ಉಳಿದಿರೋವಂಥ ಸಮಯನ ಅದಕ್ಕೆ ಸದುಪಯೋಗ ಪಡಿಸ್ಕೋಬೇಕು, ಬೆಳಿಬೇಕು, ಬೆಳೆಸಬೇಕು. ಇವೆಲ್ಲ ನನ್ನ ಕನಸು. ಇದನ್ನು ಪಾಸಿಟಿವ್ ಎಲ್ಲ ತೊಗೋಬೋದು, ನೆಗೆಟಿವ್ ಎಲ್ಲ ತೊಗೋಬೋದು, ನನಗೇನೂ ಇಲ್ಲ. ಸೊ ನನ್ನ ಉದ್ದೇಶ ಹೇಳೋವಂಥದ್ದು ಹೇಳಿದ್ದೀನಿ, ಕೇಳೋದು ಬಿಡೋದು ಎಲ್ಲ ನಿಮ್ಮ ಕೈಗೆ ಬಿಟ್ಟಿರೋದು. ಯಾಕಂದರೆ ಪ್ರತಿಯೊಂದನ್ನು ಕೈ ಇದ್ದಕ್ಕಾಗಲ್ಲ. ನಮ್ಮ ಪ್ರಯತ್ನ, ನಾವು ಏನು ಮನಸ್ಸಿಂದ ಅಂದ್ಕೊಂಡಿದ್ದೀವೋ ಆ ಪ್ರಯತ್ನನ ನಾನು ಬಹಳ ಪ್ರಾಮಾಣಿಕತೆಯಿಂದ ಮಾಡ್ತೀನಿ. ಸರ್ಟಿಫಿಕೇಟ್ ತೊಗೊಳ್ಳೋ ಅವಶ್ಯಕತೆ ನನಗಿಲ್ಲ. ಸೊ ಹಾಗಾಗಿ ಏನು ನೆಗೆಟಿವ್ ಹೇಳೋರು ಹೇಳ್ತಾನೆ ಇರ್ತಾರೆ. ನಮ್ಮಲ್ಲಿ